ಏನ್ರಿ ಏನ್ ಅಡಿಗೆ ಮಾಡ್ತಾ ಇದ್ದೀರಾ ಇವತ್ತು? ಫಸ್ಟ್ ಟೈಮ್ ಬಂದಿದ್ದೀರಲ್ಲ, ನಿಮ್ಗೋಸ್ಕರ ಸ್ಪೆಷಲ್ ಆಗಿ ಚಿಕನ್ ಬಿರಿಯಾನಿ ಮಾಡ್ತಾ ಇದ್ದೀನಿ. ಓ, ಚಿಕನ್ ಬಿರಿಯಾನಿನಾ? ನನಗೆ ಚಿಕನ್ ಬಿರಿಯಾನಿ ಅಂದ್ರೆ ಪ್ರಾಣ ಕಣ್ರಿ. ಹೌದಾ? ಓಕೆ ಓಕೆ, ಬೇಗ ರೆಡಿ ಮಾಡಿ. ಇವತ್ತು ನಿಮ್ ಕೈಯಾರ ಮಾಡಿರೋ ಈ ಚಿಕನ್ ಬಿರಿಯಾನಿನ ನಾನು ಹೊಟ್ಟೆ ತುಂಬಾ ಊಟ ಮಾಡ್ತೀನಿ. ಓಕೆ ಓಕೆ, ಚೆನ್ನಾಗ್ ಊಟ ಮಾಡಿ, ತಿಂದ್ಬಿಟ್ಟು ಟೇಸ್ಟ್ ಹೆಂಗಿದೆ ಅಂತ ಹೇಳಿ. ನಾನ್ ಮಾಡಿದ ಬಿರಿಯಾನಿನ ತಿಂದ್ರೆ ಯಾರಾಗಿದ್ರು ಸರಿ ಅದಕ್ ಗುಲಾಮರಾಗ್ಬಿಡ್ತಾರೆ. ಅಲ್ಲ, ನೀವ್ಯಾಕ್ ನಿಂತ್ಕೊಂಡಿದ್ದೀರಾ? ಹೋಗ್ ಕೂತ್ಕೊಳ್ಳಿ. ಪರವಾಗಿಲ್ಲ ಕಣ್ರಿ. ಇದು ನಿಮ್ಮ ಸ್ವಂತ ಮನೆನಾ? ಹೌದು ರೀ, ಸ್ವಂತ ಮನೆನೇ, ಆದ್ರೆ ಸ್ವಂತ ಇಲ್ಲ. ಏನ್ರಿ ನೀವು ನನ್ನನ್ನೇ ಕನ್ಫ್ಯೂಸ್ ಮಾಡ್ತಿದ್ದೀರಾ? ಸ್ವಂತ ಮನೆನಾ ಬಾಡಿಗೆ ಮನೆನಾ ಅಂತ ತಿಳ್ಕೊಳೋಣ ಅಂತ ಕೇಳ್ದೆ. ಇದನ್ ನಾವು ಕಷ್ಟಪಟ್ಟು ಕಟ್ಟಿದ್ ಸ್ವಂತ ಮನೆನೇ ರೀ. ಇದನ್ ನಾವು ಕಟ್ಟೋದಕ್ಕೆ ಗುರ್ತದವ್ರತ್ರ ತುಂಬಾನೇ ಸಾಲ ಮಾಡಿದೀವಿ. ಹಾ ಹಾ. ಅದೆಲ್ಲ ತೀರ್ಸಿದ್ರೇನೆ ಇದ್ ನಮ್ ಸ್ವಂತ ಮನೆ ಆಗತ್ತೆ. ಹೌದಾ? ಎಷ್ಟು ಸಾಲ ತಗೊಂಡಿದ್ದೀರಾ? ಯಾರ್ ಸಾಲ ಕೊಟ್ರು? ಬ್ಯಾಂಕ್ ಹೋಮ್ ಲೋನ್ ಸ್ವಲ್ಪ ಸಿಕ್ಕಿತ್ತು ರೀ, 30 lakhs. ಆದ್ರೆ ಈ ಮನೆ ಕಟ್ಟೋದಕ್ಕೆ 75 lakhs ತನಕ ಖರ್ಚಾಗ್ಬಿಡ್ತು. ಹೌದಾ? ಅಷ್ಟೊಂದು ಖರ್ಚಾಯ್ತಾ? ಹೌದ್ರಿ, ಅದಕ್ಕೆ ನನ್ ಗಂಡ ಫಾರಿನ್ಗೆ ಹೋಗಿ ಕೆಲ್ಸ ಮಾಡ್ತಾ ಇದ್ದಾರೆ. ಹೇಳಿದ್ರೆ ನೀವು ನಂಬಲ್ಲ, ಮದ್ವೆ ಆದ 3 ತಿಂಗಳಲ್ಲೇ ಫಾರಿನ್ಗೆ ಹೋಗ್ಬಿಟ್ರು. ಆಗ್ಲಿಂದ ಈಗ್ಲಿನ್ ತನಕ ವರ್ಷ ಕಟ್ಲೆಯಲ್ಲಿ ಅಲ್ಲೇ ಇದ್ದು ಕೆಲ್ಸ ಮಾಡ್ತಾ ಇದ್ದಾರ್ರಿ. ಹೌದಾ? ನೀವ್ ಹೇಳೋದ್ನೆಲ್ಲ ನೋಡಿದ್ರೆ ನಿಮ್ಗೆ ಮಕ್ಳಿಲ್ವಾ? ಮಕ್ಳೆಲ್ಲ ಇಲ್ಲ ರೀ. ನಮ್ಗೆ ಈಗ ಚಿಕ್ಕ ವಯಸ್ಸು ತಾನೆ, ಆಮೇಲ್ ನೋಡ್ಕೊಳ್ಳೋಣ ಅಂತ ಬಿಟ್ಬಿಟ್ವಿ. ಓಕೆ ಓಕೆ, ಮದುವೆ ಆಗಿ ಬರೀ 3 ತಿಂಗಳಲ್ಲೇ ನಿಮ್ ಗಂಡ ಫಾರಿನ್ಗೆ ಹೋಗ್ಬಿಟ್ರು ಅಂತ ಹೇಳ್ತಿದ್ದೀರಾ? ಅದನ್ನ ನೆನ್ಸ್ಕೊಂಡ್ರೆ ನಿಮ್ಗೆ ಸ್ವಲ್ಪನೂ ಕಷ್ಟ ಆಗ್ತಾ ಇಲ್ವಾ? ಏನ್ರಿ ಇದ್ರಲ್ಲಿ ನಾನ್ ಕಷ್ಟಪಡೋದಕ್ಕೆ ಏನಿದೆ? ಸಾಲ ತೀರ್ಸೋಕೆ ತಾನೇ ಅವ್ರು ಫಾರಿನ್ಗೆ ಹೋಗಿದ್ದು. ಇದ್ರಲ್ಲಿ ನನಗ್ ಕಷ್ಟನೇ ಇಲ್ಲ ರೀ. ನಾನ್ ಬಂದು ನಿಮ್ಗೆ ಅಡಿಗೆ ಮಾಡೋದಕ್ಕೆ ಜಾಸ್ತಿ ಕೆಲಸ ಕೊಟ್ಬಿಟ್ನಲ್ಲ, ತುಂಬಾ ಸಾರಿ ಕಣ್ರಿ. ಅಯ್ಯೋ, ಅದೆಲ್ಲ ಏನೂ ಇಲ್ಲ ರೀ. ನೀವು ನಮಗೋಸ್ಕರ ಎಷ್ಟು ದೂರದಿಂದ ಬಂದಿದ್ದೀರಾ? ನಿಮಗ್ ಒಂದೊತ್ತು ಊಟ ಹಾಕಿಲ್ಲ ಅಂದ್ರೆ ಅಷ್ಟು ಚೆನ್ನಾಗಿರಲ್ವಲ್ಲ? ನಿಮಗ್ ಊಟ ಹಾಕ್ದೆ ಕಳ್ಸಿದ್ರೆ ನನ್ ಗಂಡ ನನ್ ಮೇಲ್ ಕೋಪಿಸ್ಕೋತಾರೆ. ಓಕೆ ರೀ, ಖಂಡಿತವಾಗ್ಲೂ ಊಟ ಮಾಡ್ಬಿಟ್ಟೆ ಹೋಗ್ತೀನಿ.